ಆಕಾಶವಾಣಿ ಮೈಸೂರು. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ರಚನೆ ಬಿಎಸ್ ರಾಜಾರಾಮ್. ಪ್ರಸ್ತುತಿ ಉಮೇಶ್ ಎಸ್. ಆಕಾಶವಾಣಿ ಮೈಸೂರು ಶ್ರೋತೃಗಳೇ, ಚೆನ್ನಾಗಿದ್ದೀರಾ? ಎಲ್ಲ ಈ ಕಸ್ತೂರಿ ಮತ್ತೆ ಎಲ್ಲಿಂದ ಮೈಕ್ ಮುಂದೆ ಬಂದ ಅಂತ ಆಶ್ಚರ್ಯ ಪಡಬೇಡಿ. ಸುಮಾರು 75 ವರ್ಷಗಳ ನಂತರ ಮತ್ತೆ ನಿಮ್ಮನ್ನು ನಗಿಸೋಣ ಅಂತ ಅಶ್ರೀರವಾಗಿದ್ದರೂ ಆಕಾಶವಾಣಿಯಾಗಿ ಬಂದಿದ್ದೀನಿ, ವಾರಕ್ಕೊಂದು ಕಸ್ತೂರಿ ಮಾತ್ರೆ ಕೊಡೋದಕ್ಕೆ. ಸಾವಿರದ 1947 ಡಿಸೆಂಬರ್ ತಿಂಗಳ ಬೆಳಿಗ್ಗೆ ಮೈಸೂರಲ್ಲಿ ಮುಂಜಾನೆ ಮಂಜು. ಆಗಿನ್ನೂ ಇವತ್ತಿನ ತರಹ ಬೀದಿಗೊಬ್ಬ ಡಾಕ್ಟ್ರು, ಗಲ್ಲಿಗೊಂದು ಔಷಧಿ ಅಂಗಡಿ ಇರಲಿಲ್ಲ. ಮನೆ ಮಧ್ಯೆ ಎಲ್ಲದಕ್ಕೂ ಅಂದಿನ ಒಂದು ಪ್ರಸಂಗ ಹೇಳ್ತೀನಿ ಕೇಳಿ. ಖಂಡಿತ ನಗೋ ವಿಷಯ ಅಲ್ಲ ಇದು. ಬಿರುಬಿರುನೆ ಅಂಗಡಿಗೆ ಹೋಗ್ತಾ ಇದ್ದೆ. ರಸ್ತೆಯಲ್ಲಿ ಮುಖಕ್ಕೆ ಮಫ್ಲರ್ ಸುತ್ತಕೊಂಡಿದ್ದ ಹನುಮಂತಣ್ಣ ಕಾಣಿಸ್ದ. ಮೊದಲೇ ಮನ್ಮಥ, ಸಾಲದ್ದಕ್ಕೆ ದವಡೆ ಬೇರೆ ಊದಿ ಉಬ್ಬೆಗೆ ಹಾಕಿದ ಹಾಗಾಗಿತ್ತು ಅವನ ಮುಖ. ಪಾಪ, ಹಳೇ ಸ್ನೇಹಿತ. ಎಲ್ಲಿ ಯಾರಿಂದ ಯಾವುದಕ್ಕಾಗಿ ಏಟು ತಿಂದನೋ ಏನು ಕಥೆಯೋ, ನೋವಿಂದ ಒದ್ದಾಡ್ತಾ ಇರೋ ಹಾಗಿದೆ. ಕುಶಲ ಪ್ರಶ್ನೆ ಮಾಡದೇ ಇದ್ರೆ ಹೇಗೆ, ಕೇಳೇ ಬಿಡೋಣ ಅಂತ ಶುರು ಮಾಡಿ. ಯಾಕೋ ಹನುಮಂತಣ್ಣ ಹೀಗಾಗ್ಬಿಟ್ಟೆ? ಏನಾಯ್ತು? ಕೆನ್ನೆ ಇಷ್ಟದಪ್ಪ ಊದ್ಕೊಂಡಿದ್ಯಲ್ಲೋ? ಹಲ್ಲು ನೋವು. ನೋಡು, ನನಗೂ ಹಲ್ಲಿದೆ. ಮೇಲ್ 16, ಕೆಳಗೆ 16, 32 ಇದೆಯಪ್ಪ. ನನಗೂ ಯಾವಾಗ್ಲಾದ್ರೊಮ್ಮೆ ಹಲ್ಲಲ್ಲಿ ನೋವು ಶುರು ಆಗುತ್ತೆ. ಆದ್ರೆ ನಾನೇನು ನಿನ್ನ ಹಾಗೆ ಕೆನ್ನೆ ಅದುಮ್ ಹಿಡಿದುಕೊಂಡು ಬೀದಿಲೆಲ್ಲ ಗೋಳಾಡೋದಿಲ್ಲ. ಇದೇನು ಮಹಾ, ನಿಂಗೇನು ಗೊತ್ತು ನನ್ನ ನೋವು? ನೀನೇನ್ ಮಾಡ್ತೀಯ ಹೇಳಪ್ಪ? ನೋವು ಸಹಿಸೋಕಾಗ್ತಿಲ್ಲ. ಲವಂಗ ಗೊತ್ತಾ? ಏನಂದೆ? ಲವಂಗ ಕಣೋ. ಪಾಯಸಕ್ಕೆ, ಕೇಸರಿ ಬಾತ್ಗೆ, ರವೆ ಉಂಡೆಗೆ ಘಮ್ಮಂತ ವಾಸನೆ ಬರ್ಲಿ ಅಂತ ಹಾಕ್ತಾರಲ್ಲ, ಕಪ್ಪುಗಿರುತ್ತೆ ನೋಡು, ಅದೇ ಲವಂಗ. ಓ, ಅದಾ? ಗೊತ್ತು ಗೊತ್ತು. ನಮ್ಮನೆ ಅಡಿಗೆ ಮನೆಯಲ್ಲಿ ಒಂದು ಸಣ್ಣ ಡಬ್ಬಿಲೆ ಲವಂಗ ಇಟ್ಟಿರ್ತೀವಿ. ಸರಿ, ಬೇಗ ಹೇಳೋ, ನೋವು ತಡಿಯೋಕಾಗ್ತಿಲ್ಲ. ಆದ್ರಿಂದ ಒಂದಿಷ್ಟು ತೆಗೆದು ನನ್ನ ಹೆಂಡತಿ ಕೈಯಲ್ಲಿ ಇಡ್ತೀನಿ. ಆಮೇಲೆ ಅವಳು ಅದನ್ನ ಒಂದು ತೊಟ್ಟು ತುಪ್ಪ ಹಾಕಿ ತುಸು ಬಿಸಿ ಮಾಡಿ ಕುಟ್ಟಿ 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 ಚೆನ್ನಾಗಿ ಪುಡಿ 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 ಮಾಡಿ ಒಂದು ಸಣ್ಣ ಪಾತ್ರೆಗೆ ನೀರು ಹಾಕಿ ಕುದಿಸ್ತಾಳೆ. ಅಷ್ಟಕ್ಕೆ ಎಲ್ಲ ಊಟೋಗ್ಬಿಡುತ್ತಾ? ಹೇಳೋದು ಪೂರ್ತ ಕೇಳೋ. ಸರಿ ಸರಿ, ಹೇಳು. ನಿನ್ನ ಹಲ್ಲು ನೋವು ಹೋಗ್ಬೇಕೋ ಬೇಡವೋ? ಹೋಗ್ಬೇಕು. ಬೆಚ್ಚಗಿರೋ ಆ ಲವಂಗದ ಕಷಾಯನ ನಿಧಾನವಾಗಿ ಗಬಕ್ಕಂತ ಬಾಯಿ ತುಂಬ ಹಾಕೊಂಡು ಬಾಯಿ ಮುಚ್ಚಿಕೊಂಡು ಹಾಸಿಗೆ ಮೇಲೆ ಮಲಗ್ತೀನಿ. ಆಗ ಬೇಗ ಹೇಳಯ್ಯ ಪುಣ್ಯಾತ್ಮ. ಆಗ ನನ್ನ ಹೆಂಡತಿ ಹತ್ರ ಬಂದು ಕೂತ್ಕೊಳ್ತಾಳೆ. ಚೊಂಬಲ್ಲಿ ಒಂದಿಷ್ಟು ಬಿಸಿ ನೀರು ಸಮೇತ. ಕಿಟಕಿ ಪಕ್ಕದ ಬೀರುನಲ್ಲಿ ಚಿಕ್ಕದೊಂದು ಟರ್ಕಿ ಟವಲ್ ಇಟ್ಟಿದ್ದೀನಿ. ಅದನ್ನ ಆ ಬಿಸಿ ನೀರೊಳಗತ್ತಿ ಹಿಂಡಿ ನನ್ನ ಊದಿರೋ ಕೆನ್ನೆಗೆ ಮೆಲ್ಲಗೆ ಮೃದುವಾಗಿ ಶಾಖ ಕೊಡ್ತಾಳೆ ನನ್ನ ಹೆಂಡತಿ. 5 ನಿಮಿಷದಲ್ಲಿ ನಿದ್ದೆ ಬಂದುಬಿಡುತ್ತೆ. ಎಂಥ ನಿದ್ದೆ ಅಂತೀಯ? ಹೇಳೋದ್ರೊಳಗೆ ಹಲ್ಲು ನೋವೆಲ್ಲ ಮಂಗ ಮಾಯ. ಲೋ, ಎಂತ ಚಿಕಿತ್ಸೆ ಕಣ ಇದು! ಇಷ್ಟು ಸರಳವಾದ, ಇಷ್ಟು
ಇಷ್ಟು ಸುಲಭವಾದ ಇಷ್ಟು ಸುಖಮಯವಾದ ಉಪಾಯ ಚಿಕಿತ್ಸೆ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೋ, ಥ್ಯಾಂಕ್ಸ್ ಕಣೋ, ಥ್ಯಾಂಕ್ಸು. ನಾನು ಹಾಗೆ ಮಾಡಿಸ್ತೀನಿ. ನಿನ್ ಮನೆಗೆ ಈಗ್ಲೇ ಹೋಗ್ತೀನಿ. ನಿನ್ನ ಹೆಂಡತಿ ಮನೇಲಿ ಇದ್ದಾಳಲ್ವಾ? ನನ್ನ ಕೈಯಿಂದಲೇ ಹನುಮಂತಣ್ಣನ ಇನ್ನೊಂದು ದವಡೆಯು ಆ ಕ್ಷಣ ಊದ್ಕೂತು. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.